ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರಾಜಸ್ಥಾನ ವಿಧಾನಸಭೆಯಲ್ಲಿ ಪಿಂಚಣಿಗಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. 1993ರಿಂದ 1998ರವರೆಗೆ ರಾಜಸ್ಥಾನದ ಕಿಶನ್ಗಢ ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಶಾಸಕರಾಗಿ ಪ್ರತಿನಿಧಿಸಿದರು. ಇನ್ನು ಜಗದೀಪ್ ಧನ್ಕರ್ ಅವರು ಹಾಗಾಗಿ 2019ರವರೆಗೆ ಮಾಜಿ ಶಾಸಕರ ಪಿಂಚಣಿಯನ್ನ ಸ್ವೀಕರಿಸಿದರು. ಆದರೆ ಅವರು ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿ ನೇಮಕಗೊಂಡ ನಂತರ ಈ ಪಿಂಚಣಿ ಸ್ಥಗಿತಗೊಂಡಿತ್ತು. ತಮ್ಮ ಆರೋಗ್ಯ ಸಮಸ್ಯೆಯನ್ನ ಮುಂದಿಟ್ಟುಕೊಂಡು ಜುಲೈ 21ರಂದು ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಜಗದೀಪ್ ಧನ್ಕರ್. ನನಗೆ ಮಾಜಿ ಶಾಸಕರ ಪಿಂಚಣಿಯನ್ನ ಮತ್ತೆ ಪುನಃ ಆರಂಭಿಸಬೇಕು ಅನ್ನೋದಾಗಿ ರಾಜಸ್ಥಾನ ವಿಧಾನಸಭಾ ಕಾರ್ಯಾಲಯಕ್ಕೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇನ್ನು ಜೈಪುರದಲ್ಲಿರುವ ರಾಜಸ್ಥಾನ ವಿಧಾನಸಭಾ ಸಚಿವಾಲಯ ಅವರ ವಿನಂತಿಯನ್ನ ಪರಿಶೀಲಿಸುವುದಕ್ಕೆ ಈಗ ಆರಂಭ ಮಾಡಿದೆ ಅನ್ನೋದು ಈಗ ಮೂಲಗಳು ಇದನ್ನ ದೃಢಪಡಿಸುತ್ತಿದೆ. ಇನ್ನು ಅನುಮೋದನೆಯ ದೊರೆತರೆ ರಾಜ್ಯದ ಎಲ್ಲಾ ಮಾಜಿ ಶಾಸಕರಿಗೆ ಲಭ್ಯವಿರುವಂತಹ ಇತರ ಪ್ರಯೋಜನಗಳೊಂದಿಗೆ 42,000 ಮಾಸಿಕ ಪಿಂಚಣಿಯನ್ನ ಧನ್ಕರ್ ಅವರು ಪಡೆಯಲಿದ್ದಾರೆ. ಇನ್ನು ಪ್ರಮುಖವಾಗಿ ಅಂದ್ರೆ ಮಾಜಿ ಶಾಸಕರಾಗಿರುವಂತಹ ಜಗದೀಪ್ ಧನ್ಕರ್ ಅವರು ಅಂದ್ರೆ ಉಪರಾಷ್ಟ್ರಪತಿಗಳು ಹೌದು, ಮಾಜಿ ಜೊತೆಯಲ್ಲಿ ಅವರು ಈ ಹಿಂದೆ ಶಾಸಕರು ಕೂಡ ಆಗಿದ್ರು. ಹಾಗಾಗಿ ಮಾಸಿಕವಾಗಿ 42,000 ರೂಪಾಯಿ ಪಿಂಚಣಿ ಬರ್ತಾ ಇತ್ತು. ಈ ನಿಟ್ಟಿನಲ್ಲಿ ಈಗ ಮತ್ತೆ ಪಿಂಚಣಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. 2019ರಲ್ಲಿ ಯಾವಾಗ ಅವರು ರಾಜ್ಯಪಾಲರಾಗ್ತಾರೆ ಆ ಸಂದರ್ಭದಲ್ಲಿ ಅದು ಕೊನೆಗೊಳ್ಳುತ್ತೆ. ಹೀಗಾಗಿ ಶಾಸಕರ ಪಿಂಚಣಿಯನ್ನ ಪಡಿತಾ ಇದ್ರು. ಈ ನಿಟ್ಟಿನಲ್ಲಿ ಈಗ ಮತ್ತೆ ಬೇಕನ್ನೋದಾಗ ಅರ್ಜಿ ಸಲ್ಲಿಸಿದ್ದಾರೆ.